ಕಲುಷಿತ ಆಹಾರ ಸೇವನೆಯ ಆರೋಪ ಕೇಳಿಬರ್ತಾ ಇದೆ. 30 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ. ಘಟನೆಯಾಗಿರೋದು ಬೆಳಗಾವಿಯ ಮಚ್ಚೆ ಹಾಸ್ಟೆಲ್ನಲ್ಲಿ. ಕಲುಷಿತ ಆಹಾರ ಸೇವನೆ ಆರೋಪ 30 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಬೆಳಗಾವಿಯ ಮಚ್ಚೆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ವಾರ್ಡನ್ ಹಾಗೂ ಅಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ತೋರಿಸ್ತಾ ಇಲ್ಲ ಹೀಗಂತ ವಾರ್ಡನ್ ಅನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾಸ್ಟೆಲ್ನಲ್ಲಿ ಸ್ವಚ್ಛತೆ ಇಲ್ಲ, ಆಹಾರದ ಗುಣಮಟ್ಟ ಇಲ್ಲ, ವಿದ್ಯಾರ್ಥಿಗಳು ಸಮಸ್ಯೆಗಳನ್ನ ಹೇಳ್ತಾ ಇದೀವಿ ಬಟ್ ಸ್ಪಂದಿಸ್ತಾ ಇಲ್ಲ. ಮಚ್ಚೆ ಡಾಕ್ಟರ್ BR ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಪ್ರತಿಭಟನೆ ಆಗ್ತಾ ಇರೋದು. ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಹಾಸ್ಟೆಲ್ಗಳು, ಪಿಜಿಗಳು ಅಥವಾ ಕೆಲವೊಂದಷ್ಟು ಬೇರೆ ಬೇರೆ ಭಾಗದಲ್ಲೂ ಕೂಡ ಅಡಿಗೆ ಮನೆಯಲ್ಲಿ ಅಥವಾ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇರೋದು. ಗುಣಮಟ್ಟದ ಆಹಾರ ಸರಿಯಾಗಿ ಪೂರೈಕೆ ಮಾಡ್ತಾ ಇಲ್ಲ. ಒಂದಷ್ಟು ಕಡೆ ಹಣವನ್ನ ತೆಗೆದುಕೊಂಡ್ರು ಕೂಡ ಸರಿಯಾಗಿ ಆಹಾರ ಪೂರೈಕೆ ಆಗ್ತಿಲ್ಲ. ಸರ್ಕಾರಿ ಹಾಸ್ಟೆಲ್ಗಳಂತ ಹೇಳಿದ್ರು ಕೂಡ ಸಡ್ಡೆ ಮಾಡೋದಕ್ಕೂ ಬರೋದಿಲ್ಲ. ಸರ್ಕಾರವು ಕೂಡ ಅನುದಾನವನ್ನ ಕೊಡುತ್ತೆ. ಈಗಾಗಲೇ ಬಹಳಷ್ಟು ಮಳೆಗಾಲ ಶುರುವಾಗ್ತಾ ಇದೆ. ರೈನಿ ಸೀಸನ್ ಆಗಿರೋದ್ರಿಂದ ಸಾಂಕ್ರಾಮಿಕ ರೋಗವು ಕೂಡ ಹರಡ್ಬಿಡುತ್ತೆ. ಸರಿಯಾಗಿ ನೀಟ್ನೆಸ್ ಅನ್ನ ಕಾಪಾಡ್ತಿಲ್ಲ ಅಂತ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವಾರ್ಡನ್ ಹಾಗೆ ಅಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ರಾತ್ರೋರಾತ್ರಿ ರಸ್ತೆಗಿಳಿದು ಆಹಾರ ಸರಿಯಾಗಿ ಕೊಡ್ತಾ ಇಲ್ಲ, ಗುಣಮಟ್ಟ ಇಲ್ಲ, ಬಹಳಷ್ಟು ಬಾರಿ ಹೇಳ್ತಾ ಇದ್ದೀವಿ ಸ್ವಚ್ಛತೆಯನ್ನ ಕಾಯ್ದಿರಿಸ್ಕೊಳ್ತಾ ಇಲ್ಲ, ನಾವೇನ್ ಮಾಡ್ಬೇಕು, ಎಲ್ಲಿಗೋಗಿರ್ಬೇಕು ಅಂತ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ವಿದ್ಯಾರ್ಥಿಗಳು ಎಷ್ಟೇ ಹೇಳಿದ್ರು ಕೂಡ ಅದನ್ನ ಪಾಲಿಸ್ತಾ ಇಲ್ಲ ವಾರ್ಡನ್ಗಳು ಅಂತ ವಾರ್ಡನ್ ವಿರುದ್ಧ ಕೂಡ ಆಕ್ರೋಶ ಕೇಳಿ ಬರ್ತಾ ಇದೆ. ಸರ್ಕಾರದ ಕೆಲ ಗೈಡ್ಲೈನ್ಸ್ ಇದೆ, ಅಂದ್ರೆ ವಾರ್ಡನ್ ಮೇಲ್ವಿಚಾರಣೆ ಮಾಡಬೇಕು, ಸುರಕ್ಷತೆ ಶಿಸ್ತನ್ನ ಕಾಪಾಡಬೇಕು ಅಂತ. ಈ ಹಾಸ್ಟೆಲ್ ನಲ್ಲಿ ಏನು ಇಲ್ಲದೆ ಇರೋದು ಗೊತ್ತಾಗ್ತಿದೆ. ಹಲವಾರು ಈಗ 6 ತಿಂಗಳಿಂದ ಏನಾಗೈತೆ ಅಂದ್ರೆ ಹಾಸ್ಟೆಲ್ ಕ್ಲೀನಿಂಗ್ ಇಲ್ಲ, ಮತ್ತೆ ಅಡಿಗೆ ವ್ಯವಸ್ಥೆ ಏನಾಗೈತೆ ಅಂದ್ರ ಹದಗೆಟ್ಟೈತಿ. ಈ ಎಷ್ಟೋ ಸಲ ನಾವು ಜೂನಿಯರ್ ವಾರ್ಡನ್ಗಾಗ್ಲಿ ವಾರ್ಡನ್ ಆಗಿ ಹೇಳಿದ್ರು ಏನಾಗೈತಲ್ಲ ಸ್ಪಂದನೆ ಕೊಡಾಕತ್ತಿಲ್ಲ. ಮಾತಿಗೊಂದಂದ್ರೆ ಏನಂತಾರ ಅಂದ್ರೆ ಇವ್ರು ಕಾಂಟ್ರಾಕ್ಟರ್ ಬೇಸಿ ಎಲ್ಲ ಏನಾಗತ್ತ ನಮ್ ಫುಡ್ ಸಪ್ಲೈ ಆಗತ್ತ, ಅವ್ರು ಕೊಡುವಂತ ಬಜೆಟ್ ನಮ್ಗೆ ಹಾಸ್ಟೆಲ್ ನಡ್ಸಕ್ ಆಗತ್ತಲ್ಲ ಅಂದ್ರೆ ಪದೇ ಪದೇ ಹಾಸ್ಟೆಲ್ ಬಗ್ಗೆ ಅವ್ರದ್ದು ವೈಯಕ್ತಿಕ ಸಮಸ್ಯೆಗಳನ್ನ ಹೇಳ್ತಾರ. ಖರೆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಯಾರು ಆಲ್ಸಾಕತ್ತಿಲ್ಲ. ಇವ್ರ ನಿಲಯ ಪಾಲಕರು ತಮ್ಮ ಕರ್ತವ್ಯ ಏನ್ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಮಾತಿದ್ರೆ ನಿಮ್ ಡ್ಯೂಟಿ ಏನಂತಂದ್ರು ಹೇಳುವಂತ ಸ್ಪಷ್ಟನೆ ಇವರಲ್ಲಿಲ್ಲ. ಮತ್ ಇವ್ರನ್ನ ಯಾಕೆ ಕೆಲ್ಸಕ್ಕೆ ಇಟ್ಕೋಬೇಕು ನಾವು? ಯಾವ್ದೇ ವಿದ್ಯಾರ್ಥಿ ಏನಾಗೈತೆ ಅಂತಂತ ಒಂದ್ ಏನ್ ಮಾಡಂಗಿಲ್ಲ ಅಂದ್ರೆ ನೋಡಿ ವಿಸಿಟ್ ಮಾಡಂಗಿಲ್ಲ, ಯಾವ್ದೇ ಫ್ಲೋರ್ನಾಗ ಅಡ್ಡಾಡಂಗಿಲ್ಲ. ಮತ್ ಮಾತಾಡ್ತಿದ್ರ ನಾವು ಅಲ್ಲಿ ಅದನ್ನ ಮಾಡಿವಿ ಇದನ್ನ ಮಾಡಿವಿ ಅಂತಂದು ಬರೇ ವ್ಯವಸ್ಥೆ ಬಗ್ಗೆ ಏನ್ ಮಾಡ್ತಾರಂದ್ರ ಅವ್ರು ಸುಧಾರಣೆ ಮಾಡಿದನ್ನ ಹೇಳ್ತಾರ. ಬಟ್ ಅದಕ್ಕೆ ಅಧಿಕೃತವಾಗಿ ಯಾವ್ದೇ ಅಂತ ದಾಖಲಾತಿಗಳೇ ಇರಂಗಿಲ್ಲ ಇವ್ರಿಗೆ. ಹಲವಾರು ಈಗ 6 ತಿಂಗಳಿಂದ ಏನಾಗೈತೆ ಅಂದ್ರೆ ಹಾಸ್ಟೆಲ್ ಕ್ಲೀನಿಂಗ್ ಇಲ್ಲ, ಮತ್ತೆ ಅಡಿಗೆ ವ್ಯವಸ್ಥೆ ಏನಾಗೈತೆ ಅಂದ್ರ